ಅಣ್ಣ ಅಕ್ಕೋ ನಾನಿವತ್ತು ನಿಮ್ಗೊಂದು ಒಳ್ಳೆ ಕ್ಯಾರೆಟು ಬೀಟ್ರೋಟು ಜೊತೆಗೆ ಹಾಕಿ ಬಿಸಿ ಬಿಸಿ ಪಲ್ಯ ಮಾಡೋದು ಹೆಂಗೆ ಹೇಳ್ಕೊಡ್ತೀನಿ ನಾನು ಬರ್ರಿ ನೋಡ್ರಿ ನೋಡ್ತಾ ಇರ್ರಿ. ಕಾದಿರೋ ಬಾಣ್ಲಿಕ್ಕೆ ಎಣ್ಣೆ ಹಾಕಿ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕಿದ್ರೆ ಸಾಸಿವೆ ಶಿಟಾಪಟ ಶಿಟಾಪಟ ಅನ್ಬೇಕು. ಈ ಶಿಟಾಪಟ ಅಂತಾನೆ ಆ ಸೌಂಡ್ ಕೇಳಿಸ್ತಾನೆ ಒಂದು ಅರ್ಧ ಸ್ಪೂನು ಇಲ್ಲ 1 ಸ್ಪೂನ್ ಜೀರಿಗೆ ಹಾಕ್ರೆ ಪರವಾಗಿಲ್ಲ. ಜೀರಿಗೆ ಎಣ್ಣೆನ ಶಿಟಾಪಟ ಅನ್ಬೇಕು. ಆ ಜೀರಿಗೆ ಶಿಟಾಪಟ ಅನ್ನೋಷ್ಟೊತ್ತಿಗೆ ಒಂದು ಸ್ಪೂನು ಇಲ್ಲ 1.5 ಸ್ಪೂನು ಉದ್ದಿನಬೇಳೆ ಹಾಕ್ರೆ. ಈ ಉದ್ದಿನಬೇಳೆ ಹಾಕಿದ್ದಾದ್ಮೇಲೆ ಅದು ಗಮ್ ಅಂತ ಒಂದು ಉದ್ದಿನಬೇಳೆ ಸ್ಮೆಲ್ ಬರ್ತದೆ. ಅನ್ನ ಗಂಟ ಫ್ರೈ ಮಾಡ್ರೆ 1-2 ಒಣಮೆಣ್ಸಿನ್ಕಾಯಿ ಹಾಕ್ರೆ. 1-2 ಒಣಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಅದ್ರಕ್ಕೊಂದು 4 ಹುಳುಗು ಬೆಳ್ಳುಳ್ಳಿ ಹಾಕ್ರೆ. ಬೆಳ್ಳುಳ್ಳಿ ಹಾಕಿಬಿಟ್ಟು ಅದು ಹಸಿ ಸ್ಮೆಲ್ ಹೋಗೋ ಗಂಟನ್ನು ಹುರ್ಕೊಳ್ರೆ. ಆಮೇಲೆ ಇದ್ರಕ್ಕೆ ಕೊಯ್ಕೊಂಡು ತೊಳ್ಕೊಂಡು ಇಕ್ಕೊಂಡಿರೋ ನಾಟಿ ಈರುಳ್ಳಿಗಳನ್ನ ಹಾಕ್ರೆ. ನಾಟಿ ಈರುಳ್ಳಿಗಳು ಎಷ್ಟನ್ನ ಹಾಕ್ಬೋದು, ಅದು ನಿಮ್ಮ ಟೇಸ್ಟ್ ಕೊದ್ದಿ ಹಾಕ್ಕೊಬೋದು. ಹಿಂಗೆ ನಾಟಿ ಈರುಳ್ಳಿಗಳನ್ನ ಫ್ರೈ ಮಾಡ್ರೆ. ಫ್ರೈ ಮಾಡ್ತಾ ನಾಟಿ ಈರುಳ್ಳಿಗಳೆಲ್ಲ ಕೆಂಪಗಾಗಬೇಕು, ಬ್ರೌನಿಷ್ ಅಂತಾರಲ್ಲ ಹಂಗೆ. ಈ ಪೊಷ್ಟೆ ಹಾಕ್ಬಿಟ್ರೆ ಎಣ್ಣೆ ಕರಿಬೇವಿನ ಸೊಪ್ಪು ಗರಗರ ಅಂದ್ಬಿಡ್ತದೆ. ಅದಕ್ಕೆ ಅದ್ರ ಗಮಲು ಇರ್ಬೇಕಂತಂದರೆ ಈರುಳ್ಳಿ ಹಾಕಿದ್ಮೇಲೆ ಹಿಂಗೆ ಕರಿಬೇವಿನ ಸೊಪ್ಪು ಹಾಕಿದ್ರೆ ಅದ್ರ ಘಮ ಪಲ್ಯಕ್ಕೆ ತಟ್ಟುತ್ತದೆ ಅಂತ ಅರ್ಥ. ಹಿಂಗೆ ಎಲ್ಲ ಫ್ರೈ ಮಾಡ್ಕೊಂಡು ಈ ಈರುಳ್ಳಿಗಳು ಹಿಡಿಯಾಕ ಒಂದು ರೋಸ್ಟ್ ಉಪ್ಪು ಹಾಕ್ಕೊಬೇಕು, ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಪಲ್ಯಕ್ಕೆ ಬೇಕಾದರೆ ಹಾಕ್ಕೊಬೋದು ಗನಾಗ. ಈಗ ಇಷ್ಟೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಇದನ್ನಂಗೆ ಕಲಿಸ್ಕೊಡ್ತಾ ಇರಬೇಕು. ಕಲಿಸ್ತಾ ಅದು ಗಮ್ ಅಂತ ಒಗ್ಗರಣೆ ರೆಡಿ ಆಗ್ತದೆ. ಇಷ್ಟೇ ಪಲ್ಯಕ್ಕೆ, ಇನ್ನೇನು ಎಕ್ಸ್ಟ್ರಾ ಹಾಕಂಗೆ ಇಲ್ಲ ನಿಜವಾಗಿ. ಹಿಂಗೆ ತೊಳೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾರೆಟು ಬೀಟ್ರೋಟ್ನ ಆ ಒಗ್ಗರಣೆ ಆ ಪಲ್ಯ ಎರಡೂ ಸಮವಾಗಿ ಮಿಕ್ಸ್ ಆಗಬೇಕು. ಹಂಗೆ ಎಲ್ಲ ಹಾಕಿಬಿಟ್ಟು ಗಲನ ಎಲ್ಲ ಮಿಕ್ಸ್ ಮಾಡಬೇಕು. ಬಾಣಲಿಗೆ ಹಿಡಿಯುತ್ತದೆ ನೋಡಿರಿ. ಊರುಗಳು ತೊಟ್ಟು ಹಿಂಗೆ ಮಾಡೋದು, ಗಲನ ಮಿಕ್ಸ್ ಮಾಡ್ತಾರೆ. ಹಿಂಗೆ ಎತ್ತಿ ಕೆಳಗಿರೋದೆಲ್ಲ ಮೇಲೆ ಬರ್ತದೆ ಒಗ್ಗರಣೆ, ಮೇಲೆ ಇರೋದೆಲ್ಲ ಪಲ್ಯ ಎಲ್ಲ ಕೆಳಕೋತದೆ. ಹಂಗೆ ಚೆಂದಾಗಿ ತಿರುಗಿಸ್ಕೊಂಡು ನೋಡ್ಕೊಂಡು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಅದ್ರ ಮೇಲೆ ಹಿಂಗೆ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಒಂದು ರೋಸ್ಟ್ ಹೊತ್ತು ಚೆಂದಾಗಿ ಅದು ಇದಾಗ್ತದೆ. ಏನೇ ಪಲ್ಯಗಳು ಮಾಡಲಿ ನಿಮ್ಗೊಂದು ಟ್ರಿಕ್ಸ್ ಹೇಳ್ಕೊಡ್ತೀನಿ. ಪಲ್ಯಗಳು ಭಲೇ ಚೆನ್ನಾಗಿ ಬರಬೇಕಂದ್ರೆ, ಆ ರುಚಿಯಾಗಿರ್ಬೇಕಂದ್ರೆ ನೋಡ್ರಿ, ಒಂದಿಡಿ ಕಡಲೆ ಬೀಜ ಹುರ್ಕೊಳ್ರೆ, 2 ಬ್ಯಾಡಿಗೆ ಮೆಣಸಿನ್ಕಾಯಿ ಹುರ್ಕೊಂಡು ಹಾಕ್ಕೊಳ್ರೆ, 1-2 ಖಾರದ ಮೆಣಸಿನ್ಕಾಯಿ ಹುರ್ಕೊಳ್ರೆ, 4 ಚಿಕ್ಕ ಇದು ನಾಟಿ ಬೆಳ್ಳುಳ್ಳಿ ಹುಳುಗೆ ಹಾಕ್ಕೊಳ್ರೆ. ಇದಿಷ್ಟು ಏನು ಮಾಡ್ರೆ ರುಬ್ಬಿಗೆಬೇಕು. ಜೀರಿಗೆ ಹಾಕಬೇಕು. ಜೀರಿಗೆ ಹಾಕ್ಕೊಂಡು ಏನು ಮಾಡಬೇಕು, ರುಬ್ಬಿಗೆಬೇಕು. ಹಿಂಗೆ ತರ್ತರಿಯಾಗಿ ರುಬ್ಬಿಕೊಂಡು ಈ ಬೆಂದಿರೋಂಥ ಬೀಟ್ರೋಟು ಕ್ಯಾರೆಟು ಪಲ್ಯಕ್ಕೆ ಏನು ಮಾಡಬೇಕಂದ್ರೆ ಮೇಲೆ ಹಿಂಗೆ ನೋಡ್ರಿ, ಇದು ಬೆಂದದೆ ಹದವಾಗಿ ಬೀಟ್ರೋಟು ಕ್ಯಾರೆಟು ಸೂಪರಾಗಿ ಬಂದದೆ ನೋಡ್ರಿ. ಈ ಪುಡಿನ ಏನಾನ ಇದ್ರ ಮೇಲೆ ಚೆಲ್ಲಿಬಿಟ್ರೆ ಅಂದರೆ ಆಹಾ 4 ಚಪಾತಿಗಳು ತಿನ್ನೋರು ಇನ್ನೊಂದೆರಡು ಒನ್ ಮೋರ್ ಅನ್ಬೇಕು, ಅಷ್ಟು ಚೆಂದಾಗಿರ್ತದೆ ಪಲ್ಯ. ಮನೆಯಾಗ ಟ್ರೈ ಮಾಡಿರಿ ಈ ನನ್ನ ರೆಸಿಪಿನ. ನಿಮ್ಗಿನ್ನ ಏನಾನ ಯಾವುದಾದ್ರೂ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿಗಳು ಬೇಕಂತಂದರೆ ನನಗೆ ಕಮೆಂಟ್ ಮಾಡಿರಿ. ನಾನು ಆದಷ್ಟು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅನ್ನಂಗೆ ಈ ಅಡುಗೆ ನಿಮ್ಗೆ ಇಷ್ಟ ಆದರೆ ನಿಮ್ಮ ಶಿಲ್ಪ ಯೂಟ್ಯೂಬ್ ಚಾನಲ್ನ ಹೋಗಿ ಇವತ್ತೇ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ನೋಡ್ರಿ ಹಿಂಗೆ ಚೆಂದಾಗಿ ಹದವಾಗಿ ಬೆಂದ ಮೇಲೆ ಕೊತ್ತಂಬರಿ ಸೊಪ್ಪು ಮೇಯ್ನು, ಇದಕ್ಕೆ ಫೈನಲ್ ಟಚ್ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಹಿಂಗೆ ಮೇಲೆ ತಿರುಗಿಸ್ಕೊಟ್ಬಿಟ್ಟು, ಇದು ಬೆಂದದೆ ಆಲ್ರೆಡಿ ಪಲ್ಯ ಎಲ್ಲ 95% ಆಗೋಗದೆ. ಆ ಪುಡಿ ಚೆಲ್ಲಿಬಿಟ್ಟು ನಾಟಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಇನ್ನೊಂದು ಭಾಗ ಹಂಗೆ ತಿರುಗಿಸ್ಕೊಟ್ಬಿಟ್ರೆ ನೋಡ್ರಿ, ಬೀಟ್ರೋಟ್ ಕ್ಯಾರೆಟ್ ಪಲ್ಯ ಚಪಾತಿ ಜೊತೆ ತಿನ್ನಕ ಸೂಪರು ನಿಜವಾಗಿ. ಈ ಅಡುಗೆ ನಿಮ್ಗೆ ಹೆಂಗನ್ನಿಸ್ತು ಅಂತ ನಿಜವಾಗಿ ತಿಂದಾದ್ಮೇಲೆ ತಿಳಿತದೆ. ಇನ್ನೊಂದ್ಕಿಂತ ನೀವು ಯಾವಾಗ ಮನೆಗೆ ಪಲ್ಯ ಮಾಡಿದ್ರು ಈ ಪದಾರ್ಥನ ಹಾಕೋದು ಮಾತ್ರ ಮರಿಬೇಡ್ರಿ. ನಾನು ಮಿಕ್ಸಿನಾಗ ರುಬ್ಬಾಕೋದು ಹೇಳ್ಕೊಟ್ನಲ್ಲ ಹಂಗೆ, ಅಷ್ಟೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಮನೆಯದೇ, ಅಂಗಡಿದು ಯಾವುದೂ ಇಲ್ಲ ನಿಜವಾಗಿ.